ಅವ್ರ ಕೆರಿಯರಲ್ಲಿ 61 ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ವಾಟ್ ಆನ್ ಅಕಂಪ್ಲಿಷ್ಮೆಂಟ್. ಕನ್ನಡ, ತೆಲುಗು, ತಮಿಳು ಈ 3 ಲ್ಯಾಂಗ್ವೇಜ್ ಮಾತ್ರ ಅಲ್ಲ, ಹಿಂದಿ ಆ್ಯಂಡ್ ಮಲಯಾಳಂ ಕೂಡ ಡೈರೆಕ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ನಮ್ಮ ಕನ್ನಡ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ನಮಸ್ಕಾರ, ಹೇಗಿದ್ದೀರಾ? 2 ಸೆಕೆಂಡು, ಇನ್ನೊಂದೆರಡು ಲಿಸ್ಟ್ ಬರಿಬೇಕು. ಬರೆದುಬಿಟ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಏನು ಗೊತ್ತಾ, ಇದಕ್ಕಿನ್ನೂ ಜಾಸ್ತಿ ಟೈಮ್ ಬೇಕು, ಆಮೇಲೆ ಮಾಡ್ತೀನಿ. ನಾನು ಏನು ಮಾಡ್ತಿದ್ದೆ ಅಂದರೆ, ನನ್ನ ಬಕೆಟ್ ಲಿಸ್ಟೆಲ್ಲ ಬರೀತಾ ಇದ್ದೆ, ಅಂದರೆ ರೀವಿಸಿಟ್ ಮಾಡ್ತಾಯಿದ್ದೆ. ಪ್ರತಿ ವರ್ಷ ನನ್ನ ಪ್ರೊಫೆಷನಿಗೆ ರಿಲೇಟೆಡಾಗಿ ನಾನೊಂದು ಬಕೆಟ್ ಲಿಸ್ಟ್ ಮಾಡ್ಕೋತೀನಿ. ಈ ವರ್ಷದ್ದೇನಿತ್ತು ಗೊತ್ತಾ? ಯೂಟ್ಯೂಬ್ ಚಾನಲ್ ಶುರು ಮಾಡೋದು, ಶಾರ್ಟ್ ಮೂವಿ ಮಾಡೋದು, ಡ್ಯಾನ್ಸ್ನ ಮತ್ತೆ ಪ್ರಾಕ್ಟೀಸ್ ಶುರು ಮಾಡೋದು ಅಂತ. ಸೊ ಫಸ್ಟ್ 2 ಮಾಡಿದೆ. ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಿಮ್ಮೆಲ್ಲರಿಂದ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನನ್ನ ಶಾರ್ಟ್ ಫಿಲಮ್ ಗೋಸ್ಟ್ ದಿ ದೆವ್ವ, ಅದಕ್ಕೂ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು, ಅದಕ್ಕೂ ಥ್ಯಾಂಕ್ ಯು ಸೋ ಮಚ್. 3ನೇದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು, ಅದನ್ನು ಶುರು ಮಾಡಿದೆ. ನಿಮ್ಗೆ ಗೊತ್ತಲ್ಲ, ನಮ್ಮ ಅತ್ತಿಗೆ ಪದ್ಮ ಮತ್ತು ಸುಬ್ಬಿಕುಟಿ ಇಬ್ಬರೂ ಹೇಳ್ಕೊಡೋಕೆ ಶುರು ಮಾಡಿದ್ರು. ಒಂದು ಕಡೆ ಕೂಚಿಪುಡಿ, ಇನ್ನೊಂದು ಕಡೆ ಭರತನಾಟ್ಯಂ, ಎರಡರದ್ದು ಮಿಕ್ಸು. 2 ದಿನ ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ 3ನೇ ದಿನ ಏನಾಯ್ತು ಗೊತ್ತಾ? ಇಲ್ಲೇ ಮೆಟ್ಲ ಮೇಲೆ ಅಂತ ಲ್ಯಾಂಡಿಂಗ್ ಮಾಡಿ ಆ್ಯಂಕಲ್ಲು ಲಿಗಮೆಂಟ್ ಟೇರ್ ಆಗೋಯ್ತು. ಸೊ ಹಾಗಾಗಿ ಅದು ಅಲ್ಲಿಗೆ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಮಾಡ್ಬೋದು, ಬಟ್ ಇನ್ನೂ ನೋವಿದೆ. ಆಮೇಲೆ ಪೂರ್ತಿ ಹೀಲ್ ಆಗದೆ ಮತ್ತೆ ನಾನು ಡ್ಯಾನ್ಸ್ ಗೀನ್ಸ್ ಅಂತ ಶುರು ಮಾಡಿ ಇನ್ನೇನಾದರೂ ಎಡವಟ್ಟಾಗೋದ್ರೆ ಅಂತ ಬೇಡ ಅಂತ ನಿಲ್ಲಿಸಿದ್ದೀನಿ. ಸೊ ಅದು ಪೆಂಡಿಂಗ್ ಇದೆ. ಇದ್ರ ಜೊತೆಗೆ ಇನ್ನೊಂದು ಬಕೆಟ್ ಲಿಸ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸ, ಅದು ಯಾಕೋ ಗೊತ್ತಿಲ್ಲಪ್ಪ, 2 ವರ್ಷದಿಂದ ಹಾಗೆ ಪೆಂಡಿಂಗಲ್ಲೇ ಉಳಿದಿತ್ತು. ಆವಾಗ ಶ್ರೀರಸ್ತು ಸ್ಟಾರ್ಟ್ ಆಗಿತ್ತು. ಸೊ ಅದ್ರ ಶೂಟಿಂಗ್ ಬ್ಯುಸಿ ಆಗ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ಇಯರ್ ಹೋಗೋಣ ಅಂತ ಅಂದ್ಕೊಂಡೆ. ಆವಾಗ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾ? ನನ್ನ ಗುರುಗಳು, ಮೈ ಮೋಸ್ಟ್ ಫೇವ್ರೆಟ್ ಪರ್ಸನ್, ಅವರನ್ನು ಮೀಟ್ ಮಾಡಬೇಕಾಗಿತ್ತು. ಬಟ್ ಲಾಸ್ಟ್ ಇಯರ್ ಹೋಗೋಣ ಅಂದಾಗ ಅವ್ರಿಗೆ ಹುಷಾರಿತ್ತಿಲ್ಲ, ಸಮ್ ಹೆಲ್ತ್ ಇಶ್ಯೂ. ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಆದರೆ ಮೊನ್ನೆ ಏನಾದರೂ ಆಗಲಿ ಅಂತ ಅವ್ರಿಗೂ ಚೆನ್ನಾಗಿ ತಲೆ ತಿಂದು, ನಾನು ಬಂದೇ ಬರ್ತೀನಿ ಸರ್, ನಾನು ನಿಮ್ಮನ್ನು ಮೀಟ್ ಮಾಡಲೇಬೇಕು ಅಂತ ಹೇಳಿ ನಾನು ಹೋದೆ, ಅವ್ರನ್ನ ಮೀಟ್ ಮಾಡಿ ಬಂದೆ. ಯಾರಿರ್ಬೋದು ಗೆಸ್ ಮಾಡಿ? ಯಾಕೆ? ಫೋಟೋ ನೋಡಿ ಗೊತ್ತಾಗ್ಲಿಲ್ವಾ? ಹಾಗಾದರೆ ಈ ಫೋಟೋ ನೋಡಿ, ಅದು ಯಾರು ಅಂತ ಗೊತ್ತಾಗತ್ತೆ. ಇವರು ನನ್ನ ಗುರುಗಳು, ಸಂಗೀತಂ ಶ್ರೀನಿವಾಸರಾವ್. ಆನಂದ್ ಸಿನಿಮಾ ಡೈರೆಕ್ಟ್ ಮಾಡಿದವ್ರು ಇವರೇ. ಈ ಪಿಕ್ಚರ್ ಬಂದು ನಾನು ಹೀರೋಯಿನ್ ಆಗಿ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಂಥ ಸೀನ್ದು ಸ್ಟಿಲ್ ಇದು. ಆಮೇಲೆ ಈ ಫ್ರೇಮ್ ಇದೆಯಲ್ಲ, ಇದು ನನಗೆ ತುಂಬ ಸ್ಪೆಷಲ್, ತುಂಬ ಅಂದರೆ ತುಂಬ ಸ್ಪೆಷಲ್. ಯಾಕೆ ಗೊತ್ತಾ? ಇಲ್ಲಿ ನನ್ನ ಎಲ್ಲ ಗುರುಗಳು ಇದ್ದಾರೆ. ಮೊದಲೇ ಗುರು ನನ್ನ ಅಪ್ಪ ಅಮ್ಮ. ಆಮೇಲೆ ನನ್ನನ್ನು ಆ್ಯಡ್ಸ್ ಮೂಲಕ ಈ ಒಂದು ಎಂಟರ್ಟೈನ್ಮೆಂಟ್ ಪ್ರಪಂಚಕ್ಕೆ ಲಾಂಚ್ ಮಾಡಿದ್ರಲ್ಲ, ಕ್ವಾಲಿಟಿ ಬಿಸ್ಕೆಟ್ಸ್ ಅನ್ನೋ ಆ್ಯಡ್ ಮೂಲಕ, ರಚನಾ ಅಡ್ವರ್ಟೈಸಿಂಗ್, ಅದರ ಓನರ್ CR ರಾವ್ ಅವರು. ಆಮೇಲೆ ನನಗೆ ಡ್ಯಾನ್ಸ್ ಹೇಳ್ಕೊಟ್ಟಂಥ ಗುರುಗಳು ರಮಣಮೂರ್ತಿ, ಆಮೇಲೆ ಸಿಂಗ್ ಮಾಸ್ಟರ್. ಆಮೇಲೆ ಇವರಿಬ್ಬರ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ, ನನ್ನ ಫೇವ್ರೆಟ್ ಅಪ್ಪಾಜಿ ಅಮ್ಮ. ಅದಕ್ಕೆ ಮೊನ್ನೆ ಸೆಪ್ಟೆಂಬರ್ 5ನೇ ತಾರೀಕು ಚೆನ್ನೈಗೆ ಹೋಗಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿ ಅವ್ರ ಆಶೀರ್ವಾದ ತೊಗೊಂಡು ಬಂದೆ. ಸೆಪ್ಟೆಂಬರ್ 5th ಟೀಚರ್ಸ್ ಡೇ ಅಲ್ವಾ, ಅದಕ್ಕಿಂತ ಇನ್ನೊಂದು ಒಳ್ಳೆ ದಿನ ಬೇಕಾ? ಇವತ್ತು ನಾನು ಏನೇ ಆಗಿದ್ರು, ಏನೇ ಕಲ್ತಿದ್ರು, ಅದಕ್ಕೆ ಅವರೇ ಕಾರಣ. ಆಮೇಲೆ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ಸಂಗೀತಂ ಶ್ರೀನಿವಾಸರಾವ್ ಅವರು ಮೂಲತಃ ಕನ್ನಡದವರು, ಕರ್ನಾಟಕದವರು. ಆದರೆ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ನೆಲ್ಲೂರಲ್ಲಿ. ಅವ್ರು ಈಗಲೂ ಕನ್ನಡ ಫಸ್ಟ್ ಕ್ಲಾಸಾಗಿ ಮಾತಾಡ್ತಾರೆ, ಅಷ್ಟೇ ಚೆನ್ನಾಗಿ ಓದ್ತಾರೆ, ಬರೀತಾರೆ.
ಅದಕ್ಕೆ ಅವ್ರು ಹೇಳಿದ್ದೇನು ಗೊತ್ತಾ, ಅವ್ರ ಕನ್ನಡ ಅಷ್ಟು ಚೆನ್ನಾಗಿರೋದಕ್ಕೆ, ಆಮೇಲೆ ಅದು ಇಂಪ್ರೂವ್ ಆಗೋದಕ್ಕೆ ಕಾರಣನೇ ಅಪ್ಪಾಜಿ ಅವರಂತೆ. ಆಮೇಲೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಸಂಗೀತಂ ಶ್ರೀನಿವಾಸರಾವ್ ಅವರು ಅವ್ರ ಕೆರಿಯರಲ್ಲಿ 61 ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ವಾಟ್ ಆನ್ ಅಕಂಪ್ಲಿಷ್ಮೆಂಟ್. ಕನ್ನಡ, ತೆಲುಗು, ತಮಿಳು ಈ 3 ಲ್ಯಾಂಗ್ವೇಜ್ ಮಾತ್ರ ಅಲ್ಲ, ಹಿಂದಿ ಆ್ಯಂಡ್ ಮಲಯಾಳಂ ಕೂಡ ಡೈರೆಕ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಮ್ಯೂಸಿಕ್ ಡೈರೆಕ್ಷನು ಮಾಡಿದ್ದಾರೆ. ಈ ವಿಷಯ ನಿಮಗೆ ಗೊತ್ತಿತ್ತಾ? ಗೊತ್ತಿಲ್ಲ ಅಲ್ವಾ? ಅದು ನಮ್ಮ ಕನ್ನಡದಲ್ಲಿ ನಮ್ಮ ಕನ್ನಡ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಯಾವುದು ಗೊತ್ತಾ? ಸೂಪರ್ ಡ್ಯೂಪರ್ ಹಿಟ್, ಎಲ್ಲರೂ ಫೇವ್ರೆಟ್ಟು, ಅಪ್ಪಾಜಿಯವರ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಆಮೇಲೆ ಸಂಯುಕ್ತ. ಸಂಗೀತಂ ಅವರು ಪುಷ್ಪಕ ವಿಮಾನ, ಮೈಕಲ್ ಮದನ ಕಾಮರಾಜನ್, ಅಪೂರ್ವ ಸಹೋದರಂಗಳು, ಈ ಥರ ಹೇಳ್ತಾ ಹೋದರೆ ದೊಡ್ಡ ಲಿಸ್ಟೇ ಇದೆ. ಎಂತೆಂಥ ಸೂಪರ್ ಡ್ಯೂಪರ್ ಹಿಟ್ ಕ್ಲಾಸಿಕ್ ಮೂವೀಸ್ನ ಡೈರೆಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಆದಿತ್ಯ 369 ಈ ತೆಲುಗು ಸಿನಿಮಾ ಫಸ್ಟ್ ಎವರ್ ಟೈಮ್ ಟ್ರಾವೆಲ್ ಸಿನಿಮಾ ಇನ್ ಇಂಡಿಯನ್ ಫಿಲಮ್ ಹಿಸ್ಟ್ರಿ. ಎಂಥ ಅಚೀವ್ಮೆಂಟ್ ಅಲ್ವಾ? ಅವ್ರು ಡೈರೆಕ್ಟ್ ಮಾಡಿರೋಂಥ ಸಿನಿಮಾಗಳಲ್ಲಿ ಮಹಿಳೆಯರ ಮಟ್ಟು, ಇದು 3 ವರ್ಕಿಂಗ್ ವುಮೆನ್ ಬಗ್ಗೆ ಇರುವಂಥ ಒಂದು ಕತೆ. ಇದು ನನ್ನ ಆಲ್ ಟೈಮ್ ಫೇವ್ರೆಟ್, ಮೈ ಮೋಸ್ಟ್ ಫೇವ್ರೆಟ್ ಮೂವಿ. ಇಂಥ ಒಂದು ಸಿನಿಮಾನ ಇಲ್ಲಿ ಯಾರಾದರೂ ಈಗ ಮಾಡಿದ್ರೆ ಅದರಲ್ಲಿ ನನಗೊಂದು ಚಾನ್ಸ್ ಕೊಟ್ಟರೆ ಅಂತ ನನಗೆ ಈಗಲೂ ಆಸೆ ಇದೆ. ಬಟ್ ನೆವರ್ದಲೆಸ್ ಅವ್ರ ಡೈರೆಕ್ಷನಲ್ಲಿ 2 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ಒಂದು ಆನಂದ್, ಇನ್ನೊಂದು ದೇವತಾ ಮನುಷ್ಯ. ಸಂಗೀತಂ ಅವರು ಎಷ್ಟು ಹಂಬಲ್ ಪರ್ಸನ್ ಅಂದರೆ, ಮೊನ್ನೆ ನಾನು ಅವ್ರಿಗೆ ಥ್ಯಾಂಕ್ ಯು ಸರ್, ನಿಮ್ಮಿಂದ ನಾನು ಬೇಕಾದಷ್ಟು ಕಲಿತೆ, ಅದರಿಂದಾಗಿ ನಾನು ಇವತ್ತುವರೆಗೂ ಇಂಡಸ್ಟ್ರೀಲಿ ಇರೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಅದಕ್ಕೆ ಅವರು ಉಲ್ಟಾ ನನಗೆ ಏನು ಹೇಳಿದ್ರು ಗೊತ್ತಾ? ಚೇಚೆ ಹಾಗೆಲ್ಲ ಏನೂ ಇಲ್ಲಮ್ಮ, ಇದರಲ್ಲಿ ನಂದೇನೂ ಇಲ್ಲ, ನೀನು ಈ ಆ್ಯಕ್ಟಿಂಗ್ ಒಂಥರ ಅರ್ಧಂಬರ್ಧ ಏನೇನೋ ತಿಳ್ಕೊಂಡು ಆ ಥರ ಎಲ್ಲ ಏನೂ ಬರದೆ ಕ್ಲೀನ್ ಸ್ಲೇಟ್ ಒಂಥರ ಒಂದು ಫ್ರೆಶ್ ಇದಾಗಿ ಬಂದಿದ್ದರಿಂದ ನನಗೆ ನಿಂಗೆ ಹೇಳ್ಕೊಡೋಕೆ ಈಸಿ ಆಯಿತು ಅಂತ ಉಲ್ಟಾ ನನಗೆ ಕಾಂಪ್ಲಿಮೆಂಟ್ ಕೊಟ್ಟರು. ಸಂಗೀತಂ ಅವರು ನಿಜವಾಗ್ಲೂ ಚಿನ್ನದಂಥ ಮನುಷ್ಯ. ಅವ್ರ ಸೆಟ್ಟಲ್ಲೂ ಅಷ್ಟೇ ಎಷ್ಟು ಜೋವಿಯಲ್ ಆಗಿರೋರು ಗೊತ್ತಾ? ಜೋಕ್ಸ್ ಮಾಡಿಕೊಂಡು ಎಲ್ರ ಜೊತೆ ನಗ್ನಗ್ತಾ ಇರೋರು. ಅವರಂತೂ ಕೋಪ ಮಾಡ್ಕೊಂಡಿದ್ದಾಗಲಿ ಅಥವಾ ಯಾರನ್ನಾದರೂ ಬೈದಿರೋದಾಗಲಿ ನಾನು ನೋಡೇ ಇಲ್ಲ. ನಾನಂತೂ ಲಿಟ್ರಲಿ ಬ್ರ್ಯಾಂಡ್ ನ್ಯೂ ಕಮರ್, ಏನೂ ಗೊತ್ತಿಲ್ಲ. ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಡೋರು ಅಂದರೆ, ಒಂದು ಸೀನ್ನ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿ ಹೀಗೆ ಅಂತ ಹೇಳೋರು, ಆಮೇಲೆ ಹಿಂದೆ ನಡೆದಿರೋವಂಥ ಸೀನೆಲ್ಲ ಹೇಳೋರು, ನೆಕ್ಸ್ಟ್ ಸೀನ್ ಏನು ಅಂತ ಅದನ್ನು ಎಲ್ಲ ಎಕ್ಸ್ಪ್ಲೈನ್ ಮಾಡೋರು, ಆಮೇಲೆ ಈ ಕ್ಯಾರೆಕ್ಟ್ರು ಈ ಸೀನ್ನ ಹೇಗೆ ಮಾಡುತ್ತೆ, ಹೇಗೆ ಪರ್ಫಾರ್ಮ್ ಮಾಡ್ಬೋದು, ನೀನು ಮಾಡಿ ತೋರಿಸು ಅಂತ ಕೇಳೋರು. ಮಾಡಿದ್ಮೇಲೆ ಎಲ್ಲ ಓಕೆ ಅಂತಂದರೆ ಓಕೆ ಅನ್ನೋರು, ಅಥವಾ ಏನಾದರೂ ಕರೆಕ್ಷನ್ಸ್ ಇದ್ದರೆ ಕರೆಕ್ಟ್ ಮಾಡೋರು. ನನಗೆ ಒಂದು ಬೆಸ್ಟ್ ಆ್ಯಂಡ್ ಮೋಸ್ಟ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಅಂದರೆ, ನಗುವು ಚೆನ್ನ ಮಗುವು ಚೆನ್ನ ಸಾಂಗ್ ಶೂಟ್ ಮಾಡ್ತಾಯಿದ್ವಿ. ಐ ಥಿಂಕ್ ಅದು ಸೆಕೆಂಡ್ ಶೆಡ್ಯೂಲಲ್ಲಿ ಫಸ್ಟ್ ಡೇ ಆಫ್ ಶೂಟ್ ಕಂಠೀರವದಲ್ಲಿ, ನನ್ನ ಪೋರ್ಷನ್ಸ್ ಎಲ್ಲ ಕಂಠೀರವ ಸ್ಟುಡಿಯೋದಲ್ಲಿ ಶೂಟ್ ಮಾಡ್ತಾಯಿದ್ವಿ. ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಚರಣದಲ್ಲಿ, ಸೆಕೆಂಡ್ ಚರಣದಲ್ಲಿ ಲಿರಿಕ್ಸ್ಗೆ ಡ್ಯಾನ್ಸ್ ಏನು ಬೇಡ, ಬರೀ ನನಗೆ ಎಕ್ಸ್ಪ್ರೆಷನ್ಸಲ್ಲಿ ಬೇಕು ಅಂತ ಕೈಲಾಸ ಮಾಸ್ಟ್ರಿಗೆ ಹೇಳಿದ್ರು. ಸೊ ಶಾರ್ಟ್ ಇಟ್ಟರು. ಅದು ಯಾವ ಲೈನ್ಸು ಅಂದರೆ, ಸರಸ ಚೆನ್ನ ವಿರಸ ಚೆನ್ನ ಗೆಳತಿ ಅವನೇ ನನ್ನ ಪ್ರಾಣ, ಈ ಲೈನ್ಸು. ಸೊ ನನ್ನನ್ನು ಕರೆದ್ಬಿಟ್ಟು ಹೇಳಿದ್ರು, ನೋಡು ಈ ಮರದಿಂದ ನೀನು ಹೀಗೆ ನಡ್ಕೊಂಬಂದು ಇದಕ್ಕೆ ಮಾಡಬೇಕು, ಏನು ಮಾಡ್ತೀಯಾ ಅಂತ. ಏನು ಮಾಡ್ತೀನಿ, ನನಗೆ ಸುತ್ತಾರಾಮ್ ಏನೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಆ ಲೈನ್ಸಿಂದು ಡೀಪ್ ಮೀನಿಂಗ್ ಏನು ಎಂಥದ್ದು ಗೊತ್ತಿಲ್ಲ. ಒಂಚೂರು ಪಾರು ಡ್ಯಾನ್ಸ್ ಗೊತ್ತಿದ್ರಿಂದ ಓಕೆ ಏನೋ ಹಿಂಗೆ ಮಾಡ್ಬೋದೇನೋ ಅಂತ ಅಂದ್ಬಿಟ್ಟು ಏನೋ ಹಿಂಗೆ ಬಂದೆ, ತೆಂಗಿನ ಮರದ ಗರಿನ ಇಟ್ಕೊಂಡೇನೋ ಹಿಂಗೆ ಮಾಡಿದೆ, ಆಮೇಲೆ ನನ್ನ ಪ್ರಾಣ ಅಂತ ಹೀಗೆ ಮಾಡಿದೆ. ಅವ್ರಿಗೆ ಎಷ್ಟು ಖುಷಿ ಆಗೋಯ್ತು ಅಂತಂದರೆ, ಕ್ಲ್ಯಾಪ್ ಮಾಡಿ ಎಲ್ರೂ ಕರೆದು ತೋರಿಸಿದ್ರು, ನೋಡಿ ಈ ಹುಡುಗಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ನೋಡಿ ಅಂತ ಅಂದ್ಬಿಟ್ಟು. ಐ ಥಿಂಕ್ ದಟ್ ವಾಸ್ ದ ಬೆಸ್ಟ್ ಮೂಮೆಂಟ್, ಪ್ರಾಬಬ್ಲಿ ಬೆಸ್ಟ್ ಮೂಮೆಂಟ್ ಅಲ್ಲ, ಬೆಸ್ಟ್ ಕಾಂಪ್ಲಿಮೆಂಟ್ ಫ್ರಮ್ ಸಚ್ ಅ ಗ್ರೇಟ್ ಡೈರೆಕ್ಟರ್ ಆ್ಯಂಡ್ ಮೈ ಫಸ್ಟ್ ಅವಾರ್ಡ್ ಅವರ ಕಾಂಪ್ಲಿಮೆಂಟ್ ಅಂತಲೇ ನಾನು ಹೇಳ್ತೀನಿ. ಫಾರ್ ದ ಹೀರೋಯಿನ್, a new girl called Jayashri, a very young girl, teenager, right from the college or school. She came very fair, very sweet looking, and she was named Sudha Rani by Parvatama Rajkumar. So for that time she was Sudha Rani. From then on today she is a known actress. She is called Sudha Rani, and with that pair
we started the shooting. ಇನ್ನೊಂದು ಅಮೇಝಿಂಗ್ ವಿಷಯ ಅಂದರೆ ಅವ್ರು ಈಗಲೂ ಸಿನಿಮಾಗೆ ಸ್ಕ್ರಿಪ್ಟ್ ಬರೀತಾ ಇದ್ದಾರೆ, ಜೊತೆಗೆ ಒಬ್ಬ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರನ್ನ ಇಟ್ಕೊಂಡು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರು ಸಿನಿಮಾ ಬಗ್ಗೆ ಫುಲ್ಲಿ ಅಪ್ಡೇಟೆಡ್, ಎಲ್ಲ ಲ್ಯಾಂಗ್ವೇಜಸ್ ಸಿನಿಮಾಗಳು ನೋಡ್ತಾರೆ. ಆ್ಯಂಡ್ ಈಗಿನ ಜನ್ರೇಷನ್ ಡೈರೆಕ್ಟರ್ಸ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಆ ಕಾಲದಲ್ಲಿ ನಾವು ಮಾಡೋಕ್ಕಾಗದೇ ಇದ್ದಿದ್ದೆಲ್ಲ ಈಗ ಮಾಡ್ತಾ ಇದ್ದಾರೆ ಅಂತ ಎಲ್ರೂ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಗೊತ್ತಾ. ಅವತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ನನ್ನ ತಿರ್ಗಾ ಆನಂದ್ ಸಿನಿಮಾ ಡೇಸಿಗೆ ಕರ್ಕೊಂಡು ಹೋಯ್ತು. ಅವ್ರ ಮುಂದೆ ನಾನು ಮತ್ತೆ ಪುಟ್ಟು ಹುಡುಗಿ ಆಗಿಬಿಟ್ಟೆ. ಅವ್ರ ಹೊಸ ಫಿಲಮ್ಗೆ ವಿಶ್ ಮಾಡಿ ನಾನು ಆಶೀರ್ವಾದ ತಗೊಂಡೆ. ಇವತ್ತು ಅವರ ಹುಟ್ಟಿದ ಹಬ್ಬ, 94ನೇ ವರ್ಷದ ಹುಟ್ಟಿದ ಹಬ್ಬ. ಸಂಗೀತಂ ಸರ್, ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಆ್ಯಂಡ್ ಜೊತೆಗೆ ಇವತ್ತು ನನ್ನ ಮಗಳಿದ್ದಾಳಲ್ಲ ಸುಬ್ಬಿಕುಟಿ, ಅವಳ ಬರ್ಡೇನು ಇವತ್ತೇ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಇದು ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ ಆ್ಯಂಡ್ ಲವ್. ನಮಸ್ಕಾರ.